ಕರಂಬ ಈ ದಿನದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಮುಂದೆ ಹೋಗೋಣ. ಹಾಗೆ ಆಗಲಿ ಅಗ್ರಜ. ನೀನು ಬಹಳ ಎಚ್ಚರಿಕೆಯಿಂದಿರು. ಆಗಲಿ, ನೀವು ನಿಶ್ಚಿತರಾಗಿ ಸೂರ್ಯದೇವರನ್ನು ಧ್ಯಾನಿಸಿರಿ. ಈಗಲೇ ಮತಾಳ ರೂಪದಿಂದ ಹೋಗಿ ಈತನನ್ನು ನಾಶಗೈಯುವನು. ಶಂಕರ ಅಗ್ರಜ ಅಗ್ರಜ ಅಯ್ಯೋ ಅಗ್ರಜ 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 ಅಯ್ಯೋ ಆ ಪಾಪಿ ಅದಾಗಿ ಮಾಡಿಬಿಟ್ಟಿದ್ದೆ, ಅದಾಗಿ ಮಾಡಿಬಿಟ್ಟಿದ್ದೆ. ಕೆಟ್ಟನು, ಹಿಂದಿಗೆ ನಾನು ಕೆಟ್ಟನು. ಅಯ್ಯೋ ಈ ಪಾಪಿ ಬಸಳೆಯು ನಿನ್ನನ್ನು ಹತರಾಗಿ ಮಾಡಿಬಿಟ್ಟಿದೆ. ಅಯ್ಯೋ ದೇವ, ಕೂಡಲೇ ವಿಷಯವನ್ನು ಗುರುಗಳಿಗೆ ತಿಳಿಸಬೇಕು.
ಶಿವಾಯ. ಓಂ ನಮಃ ಶಿವಾಯ. ಗುರುದೇವ ಗುರುದೇವ ಏಕೆ ಗುರುದೇವ ಏನಾಯಿತು? ಇದೇನು? ಹಿಂದಿಗೆ ನಾವು ಕೆಟ್ಟರು ಗುರುದೇವ, ಹಿಂದಿಗೆ ನಾವು ಕೆಟ್ಟರು. ಹಣ್ಣನು ಸೂರ್ಯದೇವರನ್ನು ಧಾರಿಸಿದಿರುವಾಗ ಪಾಪಿ ಮೊಸಳೆ ಬಂದು ಕೊಂದು ಬಿಟ್ಟಿದ್ದು ಗುರುದೇವ, ಕೊಂದು ಬಿಟ್ಟಿದ್ದು. ನನಗಿಂದು ಧಿಕ್ಕಾರು ಗುರುದೇವ, ನನಗಿಂದು ಧಿಕ್ಕಾರು. ನೀನು ಶಾಂತನಾಗು, ನನ್ನ ಜ್ಞಾನ ದೃಷ್ಟಿಯಿಂದ ತಿಳಿದುಕೊಳ್ಳುವುದು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓ ಎಲ್ಲೋ ದೇವೇಂದ್ರ, ಇದು ಏನೋ ಮೋಸ. ಮೋಸ ಆ ದೇವರಿಗೆ ನಡೆದಿರೋ ಮೋಸ, ಆ ಪ್ರಚಂಡ ಮಾಯಾಜಾಲ. ಎದುರಿಗೆ ಬಂದ ದೇವರಂತ ಹೋರಾಡಲು ಮೋಸದಿಂದ ಮೊಸಳೆಯಾಗಿ ಬಂದುಕೊಂಡೇನು ಈಗಲೇ ಅಪರಾಧನ ಅಪರಾಧವನ್ನು ಹಾಕಬೇಕು. ಆ ನೀತನನ್ನು ಒಲಿಸದ ಹೊರತು ನನ್ನ ಮನಸ್ಸು ಶಾಂತವಾಗಲಾರದು ಗುರುದೇವ, ಶಾಂತವಾಗಲಾರದು. ಶಾಂತನಾಗು ಕುಮಾರ, ಶಾಂತನಾಗು. ಶಾಂತಿ ಇನ್ನೆಲ್ಲಿ ಶಾಂತಿ ದುಡುಕಿನಿಂದ ಯಾವ ಪ್ರಯೋಜನವಾಗದು? ಆ ಮಹೇಂದ್ರನನ್ನು ಗೆಲ್ಲಲು ಅಷ್ಟು ಸುಲಭವಾಗಿ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಆತನು ಅಷ್ಟ ಸಿದ್ಧಗಳಲ್ಲಿಯೂ ಜಯನಾಗಿದ್ದಾನೆ. ಆದ್ದರಿಂದ ಯಾವುದಾದರೂ ಒಂದು ಉಪಾಯದಿಂದ ನಿನ್ನ ವಂಶವನ್ನು ನಾಶ ಮಾಡಲು ಪಣಪತ್ತನಾಗಿ ನಿಂತಿದ್ದಾನೆ. ಆದ್ದರಿಂದ ಈಗ ನೀನು ನಾನು ಈ ನನ್ನಕ್ಕ ಜಲಕೊಂದ ಸೇಳನ್ನು ತೀರಿಸಿಕೊಳ್ಳದೆ ಹೊರಗೆ ಶಾಂತಿ ಕೂಡ ಸೇಡನ್ನು ತೀರಿಸಿಕೊಳ್ಳಬೇಕಾದರೆ ನೀನೀಗ ವಿವಾಹವಾಗಲೇಬೇಕು. ಅನಂತರ ಸಂತಾನ ಫಲವನ್ನು ಪಡೆಯಲೇಬೇಕು. ಇಲ್ಲವಾದರೆ ಬೇರೆ ಮಾರ್ಗವೇ ಇಲ್ಲ. ಬೇರೆ ಮಾರ್ಗವೇ ಇಲ್ಲ. ನನ್ನಣ್ಣನ ಮನಸ್ಸು ಶಾಂತವಾಗಲಿಕ್ಕೆ ಸಾಕು. ಆಗಲಿ, ಇದಕ್ಕೆ ಉಪಾಯವೇನು ನೀವೇ ತಿಳಿಸಿಬಿಡುತ್ತೇವೆ. ಉಪಾಯವೇನೇನು? ನೀನೀಗ ಕನ್ಯಾಟಿಗೆ ಹೊರಟು ನಿನಗೆ ಯೋಗ್ಯಳಾದ ಕನ್ಯೆಯನ್ನು ಕರೆತಂದು ವಿವಾಹವನ್ನು ನಡೆಸು. ಅನಂತರ ಮುಂದಿನ ಆಲೋಚನೆ.
ಹಾವನು ಈ ಕೂಡಲೇ ಹೊರಡುವನು, ನನ್ನನ್ನು ಆಶೀರ್ವದಿಸಿ. ಹಾವನು ಜಗದ ಇರಲಿ. ಈ ಕರಮ್ಮನು ಇದೇ ಮಾರ್ಗವಾಗಿ ಕನ್ಯಾರ್ಥಿಯಾಗಿ ಬರುತ್ತಿರುವುದು. ಇಲ್ಲಿ ಮೇಯುತ್ತಿರುವ ಎಮ್ಮೆಗಳನ್ನು ಸುಂದರ ಹೆಣ್ಣುಗಳನ್ನಾಗಿ ಮಾಡುವುದು. ಓ ಓ ಓ ಕನ್ಯರ್ತಿಯಾಗಿ ನಾನು ಈ ಗೋರಣ್ಯವಾದ ಅರಣ್ಯಕ್ಕೆ ಬಂದು ಬಿಟ್ಟನಲ್ಲ. ಓಹೋ ಪ್ರಿಯರು, ಆಹಾ ಏನು ಸೌಂದರ್ಯ, ಏನು ಲಾವಣ್ಯ. ಈ ಸ್ತ್ರೀಯರು ಯಾರಾಗಿರಬಹುದು? ಇಂತಹ ಯೌವನಾವಸ್ಥೆಯಲ್ಲಿ ಈ ಅರಣ್ಯದಲ್ಲಿ ಸಂಚರಿಸುವ ಕಾರಣವೇನಿರಬಹುದು? ಇರಲಿ, ಇವರೊಬ್ಬಾಕಿಯನ್ನು ಏನಾದರೂ ಚಮತ್ಕಾರವನ್ನು ಮಾಡಿ ಆರಿಸಿ ಕರೆದುಕೊಂಡು ಹೋಗಲೇಬೇಕು. ಹೋಗಿ ವಿವಾಹ ಆಗಲೇಬೇಕು. ಇರಲಿ, ಇವರನ್ನು ಮಾತನಾಡಿಸಿ ನೋಡುವುದು. ಮಂಜುಳಾ ಮಂಜುಳಾ, ಅಲ್ಲಿ ನೋಡೆ, ಯಾರೋ ಒಬ್ಬ ರಾಜಕುಮಾರನೊಬ್ಬರು ನಮ್ಮ ಕಡೆಗೆ ಬರುವಂತಿದೆ. ಬಂದರೆ ಬಿಡೆ, ನನಗೇನು ಭಯವೇ? ಬೇಟೆಯಾಡಲು ಬರುವ ಪದ್ಧತಿ ಇರಬಹುದು. ಬನ್ನಿ, ನಾವು ಆ ಕಡೆ ಸರಾಗಿ ನಿಲ್ಲೋಣ. ಏನು ರೂಪು, ಏನು ಲಾವಣ್ಯ, ಸೊಗಸು ಈ ಸುಂದರಿಯರು. ತರುಣಿ
ನಮ್ಮನ್ನೇ ವರ್ಣಿಸುವಂತಿದೆ. ಕಾಮಿನಿಯರ ಕಲಾಪಗಳನ್ನು ನೋಡಿ ಭ್ರಾಂತಿ ಪಡುತ್ತಿದ್ದಾರೆ ಅಷ್ಟೇ. ಹೌದೌದು, ಸುಮ್ಮನಿರಿ, ನೋಡೋಣ. ಹಲೋ ಸುಂದರಿಯರೇ, ನೀವು ಯಾರು? ನಿಮ್ಮ ಹೆಸರೇನು? ನಾವು ಗಂಧರ್ವಸ್ತ್ರೀಯರು. ನೀವು ಯಾರು? ನಾನು ಮಧುರಾಪುರದ ಅರಸನು. ನಾನು ಕನ್ಯಾರ್ತಿಯಾಗಿ ಹೋಗುತ್ತಿರುವ ಮಾರ್ಗದಲ್ಲಿ ಈ ನಿಮ್ಮ ರೂಪ ಲಾವಣ್ಯವನ್ನು ಸೌಂದರ್ಯವನ್ನು ಕಂಡು ನಿಮ್ಮ ಸೌಂದರ್ಯಕ್ಕೆ ಮನಸೋತು ಬಂದೆ. ನನ್ನ ಹೆಸರು ಖಂಬಾಸುರನೆಂದು. ನಾವು ಗಂಧರ್ವ ಸ್ತ್ರೀಯರು, ನೀವು ಭೂಲೋಕವಾಸಿಗಳು. ಇಂಥದರಲ್ಲಿ ಸಂಬಂಧ ಬೆಳೆಸಲು ಹೇಗೆ ಸಾಧ್ಯ? ಏಕೆ ಸಾಧ್ಯವಿಲ್ಲ? ನೀವು ಸ್ತ್ರೀಯರು, ನಾನು ಪುರುಷ. ಪ್ರೀತಿಯು ಎಲ್ಲರಿಗೂ ಒಂದೇ, ವ್ಯತ್ಯಾಸವೇನಿಲ್ಲ. ನೀವು ಸ್ತ್ರೀಯರು, ನಾನು ಪುರುಷ. ಏಕಾಗಬಾರದು. ನಮಗೂ ನಿಮ್ಮಷ್ಟೇ ಬಲವಿದೆ, ಅಷ್ಟೇ ತಾಳ್ಮೆಯೂ ಇದೆ. ಬಹಳ ಚಮತ್ಕಾರವಾಗಿ ಮಾತನಾಡುವರಲ್ಲ. ಮಾನವರು ಮಾತಿನ ಮಲ್ಲರೂ ಹೌದು. ಸುಂದರಿಯರೇ, ಸರಿ, ಈಗ ಕಾಲ ವಿಳಂಬವಾಗುತ್ತಿದೆ. ನಾನು ಕೇಳುವ ಪ್ರಶ್ನೆಗೆ ನಿಮ್ಮೆಲ್ಲರೂ ಯಾರಾದರೂ ಉತ್ತರಿಸಿರಿ. ನಿಮಗೆ ಬೇಕಾದವರನ್ನು ನೀವೇ ಆರಿಸಿಕೊಳ್ಳಿ. ಎಂತ ಸ್ವರ್ಣಾವಕಾಶವನ್ನು ನನಗೆ ನೀಡಿದಿರಿ. ಹಲೋ ಸುಂದರಿಯರೇ, ಹಲೋ ಸುಂದರಿ, ನಿನ್ನಲ್ಲೇ ನಾನು ಮನಸ್ಸುತ್ತೇನೆ. ಬಾ ಸುಂದರಿ, ಬಾ, ನಮ್ಮ ಅಂತಃಪುರಕ್ಕೆ ಹೋಗೋಣ. ಪೂಜ್ಯರಿಗೆ ವಂದಿಸುವೆ. ನನ್ನ ಮನೆಯ ಮಂಗಳವಾದರೆ ನೀನು ಕನ್ಯಾರ್ತಿಗೆ ಉದಾ ವಿಚಾರವೇನಾಯಿತು? ಈ ಕರಮ್ಮನ ಮನಸ್ಸು ಮಾಡಿದರೆ ಹಿಂಜರುವ ಮಾತೇ ಇಲ್ಲ. ನೋಡಿ, ನನ್ನ ವಂಶವನ್ನು ಉತ್ತರಿಸುವ ಸುಂದರಿ ಮನೆಯನ್ನು ಆರಿಸಿ ಕರೆತಂದಿರುವೆನು. ಶೀಘ್ರವೇ ಕಲ್ಯಾಣ ಪರಸ್ಥಿರಸ್ತು. ಕರಬ್ಬ, ಕೂಡಲೇ ಲಗ್ನಕ್ಕೆ ತಕ್ಕ ಸಿದ್ಧತೆಗಳನ್ನು ಏರ್ಪಡಿಸಿ. ಹಾಗೆ ಆಗಲೇ ಬಿಡುವ. ಯಾರು ರಾವಣತ್ತವರನ್ನು ಆಸ್ಥಾನಕ್ಕೆ ಗಂಟು ಮೂಟೆ ಕಟ್ಟಂಗಿಲ್ಲ ನಿಂದು, ಕರಿಯ ಗೂಡಂಗಿಲ್ಲ ನೀನು. ಏನಯ್ಯ ಮಾಡೋದು? ಬಾರಯ್ಯ ಇಲ್ಲಿ. ಏನಯ್ಯ? ಒಳ್ಳೆ ಸುಮ್ಮನೆ ಹುಡುಗಿ ನೋಡ್ತಾ ಬಂದಿದ್ಯಾ ಕಣಯ್ಯ? ಎಂತದ ಹುಡುಗಿ ಯಜ್ಞ ಅಲ್ಲ ಕಣಯ್ಯ,
ಹೆಗ್ಳು ನೋಡ್ಕೊಂಡ್ ಬಂದ ಯಜ್ಞ ಅಲ್ಲ ಕಣಯ್ಯ, ಮತ್ತೆ ಹುಡುಗಿ 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 ಮುಖ ನೋಡ್ಕೊಂಡ್ ಬಂದಿದ್ಯಾ ಕಣಯ್ಯ. ನಾನು ಆ, ನೀನ್ ಬೋತಾಗಿರೋ ಮಗು ಹುಡುಗಿ ಬೇರೆ ಕೇಳ್ ನಿನಗೆ ಅಯ್ಯಯ್ಯೋ ಮುಂಡೆ ಅಂತ ಇದೆ, ನಿನಗ್ ಗೊತ್ತಲ್ವಾನೆ? ಏನು ಮುಂಚೆ ಮಾರ ಮೂಪ ಆದ್ರು ಹುಳಿಗೆಲ್ಲಾದ್ರು ಹೋಗತಾನೆಯ. ಹಂಗಂದ್ಯಾ? ನೋಡಿ ಹೆಂಗಂತದ ಈ ಮೂತಿಗೆ. ಅದೇಯ ಏನಯ್ಯ ನಮ್ಮ ಗುರುಗಳು ಅದೇ ಸುಬ್ರಾಚಾರ್ಯರು ಆಹ್ವಾನ ಪತ್ರಿಕೆ ಕಳಿಸಿದಾರ ಕಣಯ್ಯ. ಎಂತ ವಾಹನ ಕಳ್ಸವ್ರೆ? ಎಂತ ವಾಹನವ? ಆಹ್ವಾನ ಪತ್ರಿಕೆ ವಾಹನ ವಾಹನ ಅಲ್ಲ ಕಣಯ್ಯ, ಲಗ್ನ ಪತ್ರಿಕೆ. ವಾಹನದ ಜೊತೆ ಯಜ್ಞ ಕಳ್ಸವ್ರ? ಯಾಜ್ಞ ಅಲ್ಲ ಕಣಯ್ಯ, ಮತ್ತೆ ಆಹ್ವಾನ ಪತ್ರಿಕೆ. ಆಹ್ವಾನ ಪತ್ರಿಕೆ ಹಂಗೆ ಕೂಡು ಮುಣಗ ಕಿವಿ ಕೇಳ್ತದೆ. ಏನೇ ಕಿವಿ ಕೇಳಲ್ಲ ಅಂತೀಯ, ಕೇಳುತ್ತೆ ಅಂತೀಯ, ಏನಯ್ಯ ಬಟ್ಟನ್ ಸಾಯ್ಲಿ. ಹಂಗೆ ಹೇಳು ಮತ್ ಹೊಡಿತಾರೆ ಲಕ್ಕು ಮತ್ ನಿನ್ಗೆ ಒಡಗಿ ಕಣಯ್ಯ. ಮತ್ ನಡಿ ಹೋಗಮ್ಮ ಬಿರ್ನೆ. ಇಲ್ಲನೇ ಇಲ್ವಲ್ಲಯ್ಯ? ಚೀಲಿ ಹಾಕಯ್ಯ ಬೇಕು, ಅದು ಒಂದ್ ದಾನ ಸಾಮಾನು ಅಂದ್ಬಿಟ್ಟು ಅದು ಚೀಲಾಯ ಸಹಾಯ ನಮಃ ಅಂದ್ರೆ ಆಯ್ತು. ಇಸ್ಕೊಳ್ಳೋಣ ಇಸ್ಕೊಳ್ಳೋಣ. ಪಂಚಾಂಗ ಗಿಂಚಾಂಗ ತಂದಿದ್ಯಾ ಇಲ್ವೋ? ಬಂದಿದ್ದೀನಿ ಕಣಯ್ಯ. ಅರ್ಧಂಗಿ ಅರ್ಥಂಗ ನೀವು ತಂದಿದ್ದೀರೇನ್ರಿ? ಎಂತ ಪಂಚಾಂಗ ನಿಂದು? ಅರ್ಧನಲ್ಲಿ ಅರ್ಧ ಪಂಚಾಂಗ ಕಣಯ್ಯ. ಹೊರಗಡೆ ಹೊರಗೋಗಿರೋ ಪಂಚಾಂಗ ನೋಡಿ ಇಲ್ಲಿ. ನಿಂದ ಯಾವ್ದೈತಯ್ಯ? ನಂದು ಎಲ್ಲಯ್ಯ? ಯೋ ಹೊರಗಡೆ ಕೂತ್ಕೊಂಡು ಕಟೇಲ್ ಮಾಡಕ್ ಹೋಗಿದ್ನ, ಪಂಚಾಯಿಗೆ ಕೂತ್ಕೊಂಡ ಅಲ್ಲೇ ಉದ್ರವಾಯಿ. ಅಯ್ಯೋ ಮುಂಡೆ ಅಂತದೆ, ಇಂಥ ಕೆಲಸ ಮಾಡ್ತೀಯಲ್ಲಯ್ಯ. ನೀನ್ ಕೂಗಿದ ಸೌಂಡ್ಗೆ ಎದ್ ಬರ್ರ ಅಂತ ಉದ್ರೆ ಹೋಯ್. ಅಯ್ಯಯ್ಯೋ ದೊಡ್ಡ ಮುಂಡೆ, ಇಂಥ ಕೆಲಸನೂ ಮಾಡ್ತೀಯ? ಬೆಳಿಗ್ಗೆ ತಂದು ಕೊಡ್ತೀನಿ. ಅಯ್ಯೋ ಬೆಳಿಗ್ಗೆ ಮಾಡಕ್ಕಯ್ಯ, ಈಗ ಮನೆ ನಿಂದೆ ಅರ್ಧದಲ್ಲಿ ಹೊರಗೆ ಪಂಚಾಂಗ ಐತಲ್ಲ, ಆಯ್ತು ಬಾ, ಅದೆಲ್ಲ ನೋಡ್ಬಿಡು. ಸರಿ ಆಯ್ತು. ಹೋಗಮ್ಮ. ಮಂಗಳವಾಗಲಿ. ಬ್ರಾಹ್ಮಣೋತ್ತಮರೇ, ಈ ದಂಪತಿಗಳಿಗೆ ಒಳ್ಳೆ ಮುಹೂರ್ತವನ್ನು ನಿಶ್ಚಯಿಸಿಕೊಡಿ. ಆಯ್ತು ಗುರುವೇ. ಬಾರಿಗೆ ಇಲ್ಲಿ ಒಳ್ಳೆ ಏನಯ್ಯ ದೊಡ್ಡ ಮುಂಡೆ ದೊಡ್ಡ ಕೆಲಸ ಮಾಡ್ತೀಯಲ್ಲಯ್ಯ? ಅಂತದ್ ಹೊರನಲ್ಲಿ ಹಂಚಂಗ ಅಂದಿಲ್ಲ ಏನ್ ನೋಡ್ತೀಯ? ಲಗ್ನ ಪಗ್ನ ಅಂತ ನೋಡಿ ನಮ್ಮೆಲ್ಲ ಬಂದ್ಬಿಟ್ಟಿದ್ದೆ ನೋಡಿ ಕ್ಲೀನ್ ಆಗಿ ಮಾಹಿತಿ ಬೇಕಾದ ನೋಡಿ. ಏನ್ ಮಾಡೋದು? ಏನ್ ಮಾಡ್ತೀನಿ ನೋಡು. ಹೆಣ್ಣು ಎತ್ತಗಾರ ಓಡು, ಗಣ್ಣು ಯಾರು ಓಡಿಸ್ಬೇಕು, ಹೇಳದ್ ನಾವ್ ಹೆಂಗ ಹೇಳದ್ ಬಿಡು. ಆಯ್ತಪ್ಪ, ಯಾರ ಕೇಳ್ಕೊಂಡ ಕಳೆಯೋ ಹಂಗೆ ಸುಮ್ನೆ ಬಿಟ್ಟಾರ. ಎಷ್ಟು ಜನ ಕುಂತಿದ್ದಾರೆ. ಅಯ್ಯೋ ಏನ್ ಮಾಡಕ್ಲಪ್ಪ? ಅಯ್ಯೋ ಏನ್ ಮಾಡಕ್ಕೆ ಹೆಣ್ಣು ಯಾರು ಗಣ್ಣು ಯಾರು ಓಡಿಸ್ಬೋದು. ಗುರುಗಳೇ, ಇವತ್ತೇ ಈ ಕ್ಷಣನೇ ಈಗ್ಲೇ ಮದುವೆ ಮಾಡ್ತಕ್ಕೆ ಲಗ್ನ ಬಹಳ ಸುಖವಾಗಿದೆ. ಇವಾಗ ನೆರವೇರಿಸ್ಬಿಡಿ ಗುರುವೇ. ನೆರವೇರಿಸ್ಬಿಡಿ ಗುರುಗಳೇ. ಈ ದಂಪತಿಗಳಿಗೆ ಹಾಕಿ ಆಶೀರ್ವದಿಸಿ ಕೊಡಿ ಗುರುಗಳೇ. ಈ ಪುಸ್ತಕವನ್ನು ನಿನ್ನ ಪತ್ರಿಕೆಯೊಳಗೆ ಧರಿಸಿ.
ಸಾಕು ನಿಲ್ಲಿಸಿ ಲೋಕ. ಕರಂಬ, ಇದು ಏನೋ ಮೋಸ. ನೀನು ಶಾಂತನಾಗು, ನನ್ನ ಜ್ಞಾನ ದೃಷ್ಟಿಯಿಂದ ತಿಳಿದುಕೊಳ್ಳವು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲವೋ ಮಹೇಂದ್ರ, ಕರಂಬ, ಇದು ಆ ದ್ರೋಹಿ ಇಂದ್ರನಿಂದ ನಡೆಯುವ ಕುತಂತ್ರ. ಎಲ್ಲವೋ ಭ್ರಷ್ಟ, ನನ್ನ ಸಂಪತ್ತಿನ ಫಲವೆಲ್ಲವನ್ನು ಈ ಮೈಸಿಗೆ ನಾಳೆ ಸ್ತ್ರೀ ರೂಪವನ್ನು ಸ್ಥಿರಪಡಿಸಲು ನಡೆಸು. ನಿನ್ನ ಕುಟಿಲೋಕೇನು ಪಾಪಿ, ನೀನು ಮಾಡಿದ ರೋಕೆ ಇದೋ ನಿನ್ನ ಶಪಿಸುವನ್ನು. ನೀನು 3 ಲೋಕಗಳಲ್ಲಿ ಪಿಶಾಚೆಯನ್ನು ತಡೆದಳು ಪುನಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕರಂಬ, ಇನ್ನು ನೀನು ನಿಶ್ಚಿಂತನಾಗಿ ನಿನ್ನ ಪತ್ನಿಯೊಡನೆ ಸುಖವಾಗಿರು. ನಮ್ಮನ್ನು ಆಶೀರ್ವದಿಸಿ ಗುರುದೇವ. ತೆಗೆದುಕೋ ಮಗಳ ಈ ಪುಷ್ಪಹಾರವನ್ನ ನಿನ್ನ ಪತಿಯ ತೊಡೆಗೆ ಧರಿಸಿ. ನೀನು ಸದಾ ಮಂಗಳ ಗೌರಿಯನ್ನು ಆಧರಿಸುತ್ತಾ ನಿನ್ನ ಪತಿಗೆ ಜಯವನ್ನು ತಂದುಕೊಡುವ ಭಾರ ನಿನ್ನದು. ಆಗಲಿ ಗುರುದೇವ. ಕರಂಬ, ಗುರುದೇವ, ನೀನು ಕೂಡಲೇ ನಾಗಲೋಕಕ್ಕೆ ಹೋಗಿ ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸಿ ನಾಗರಾಣಿಯನ್ನು ಒಲಿಸಿಕೊಳ್ಳಂತೆ ನಟಿಸಿ ಸಂತಾನ ಫಲವನ್ನು ತೆಗೆದುಕೊಂಡು ಶೀಘ್ರದಲ್ಲೇ ಹಿಂತಿರುಗಿ ಬಾ. ಹಾಗೆಯೇ ಆಗಲಿ ಗುರುದೇವ. ನಮ್ಮನ್ನು ಆಶೀರ್ವದಿಸಿ ಶೀಘ್ರವೇ ಸುಪುತ್ರ ಪ್ರಾಸ್ತಿರಸ್ತು. ಹಾಗೆ ಪ್ರಿಯೆ, ನಾವಿನ್ನು ಅಂತಕ್ಕೆ ಹೋಗೋಣ. ಆಗಲಿ ದೇವ. ಅಲ್ಲ ಕಣ್ರಿ, ಅವ್ರು ಸಾಮಾನ್ಯ ಗೋರಾಡಿದ್ರು. ನಮ್ಮನ್ನೋರು ಎಲ್ಲಿ ನೆಟ್ಟ ಮೇಲೆ ಹೋಗ್ಯಾರ. ಒಂದು ವಾರಕ್ಕಾಗ ಮುದ್ದೆ ಮಾಡ್ಕೊಡಕ್ಕಂತೆ ಕಳ್ಸಿ ಅಂತ ಹೇಳಿದ್ರು ಸಾಮಾನ್ಯ ಇನ್ನೂ ಆಗಿ ಸಾಮಾನ್ಯ. ಆಮೇಲೆ ಮತ್ತೆ ರಾಮಣ್ಣ ರೇ ನಮ್ಮ ಅಂಟಿ ಎಲ್ಲ ನೀರ್ ಬಿಡಕ್ ಹೋಗ್ಯಾರ. ಅಲ್ಲಿ ಟೈಮ್ ಬಾರ ಇದುಗಡೆ ಬಂದಿದ್ದೆ. ಒಂದ್ 4 ರೊಟ್ಟಿ ಹಾಕೊಡ್ಲಿ ಕಳ್ಸಿ ಅಂತ ಅಂದರು ರಾಮಣ್ಣ. ಇನ್ನೂ ಆಗಿ ಕಳ್ಸೋಲ್ಲ ನೆಂಟಿಯ ಇರೋ ಒಬ್ಬ ನೆಂಟಿ ಇನ್ನೂ ಕಳ್ಸೋಲ್ಲ. ಏನ್ ಮಾಡೋಣ ನಾನು? ಪುಟಾಣಿ ನೋವಲ್ಲ, ಪುಟಾಣಿ ನೋವಲ್ಲ. ಇನ್ನೊಂದು ಯಾಕೆ ತಗೊಂಡ ಮದುವೆ
ಏನ್ರಿ ಅದು ಯಾವಾಗ್ಲೂ ಪುಟಾಣಿ ಪುಟಾಣಿ ಅನ್ನೋದೇ ನಿಮ್ ಕೆಲ್ಸನಾ? ಇನ್ನೇನೆ ಪುಟಾಣಿ ಇರ್ಬೇಕಾರೆ ಬಾಟಾಣಿ ಇರ್ಬೇಕಾರೆ ನಿಮ್ಮ ಇವತ್ತು ನಮ್ಮ ಕರಂಬಾಸುರ ಮಹಾರಾಜರು ಸಂತಾನ ಫಲ ತರಬೇಕಂತೆ ನಾಗಲೋಕಕ್ಕೆ ಹೊರಟಿದ್ದಾರಂತೆ. ಆದ್ರಿಂದ ನನ್ನ ಈ ಭೂಮನ್ನ ಯುವತಿಯಲ್ಲಿ ಹೋರಾಡಿದಾರಂತ ಕಣ. ಮುಸುಡಿ ತೋರ್ಸು. ನೋಡ ಹಳ್ಳಿಯ ನೀನ್ ಬಂದು ಬಾರ್ದಿತ್ತು ನೋಡಿದ್ರೆ ನೋಡು. ಈ ಮುಸುಡಿ ಕರ್ಕೊಂಡು ಹೋಯ್ತವ್ರಂತೆ. ನೋಡಿ ಹೆಂಗೈತೆ ಎಣ್ಣೆ ಕುಡ್ದು ಮಕ್ತಂಗ ನೋಡ್ ಮತ್ತೆ ಹಂಗಿರ್ಬೇಕ ನೋಡ್ ಮತ್ತೆ ನನ್ನ ದೇವನು ಕರಮಸ್ವರ ಮಹಾರಾಜರು ಸಂತಾನ ತರಕ್ಕೆ ನಾಗಲೋಕ ಹೊರಟಿದ್ದಾರೆ. ಆದರಂತೆ ನಿನ್ನನ್ನು ಜೊತೆಯಲ್ಲಿ ನನ್ನೊಂದು ಜೊತೆಯಲ್ಲಿ ಬರೋಕೆ ಹೇಳಿದಾರಂತ ಕಣ. ಹೌದಾ? ಆಮೇಲೆ ಏನಾದ್ರೂ ಗುತ್ತಿಗಿತ್ತಿ ತಯಾರು ಮಾಡು ಬೇಗ. ನೋಡ್ರ ಕಾಯಿ ಎಳ್ಳೆಣ್ಣೆ ಕುಡ್ದು ಮಕ್ಕಳನ್ನ ಕರಂಬಾಸೂರ್ ಕರ್ಕೊಂಡು ಹೋಯ್ತಾರಂತೆ. ಹ್ಮ್. ಈ ಭೂದೇವಿ ಮುಸುಡಿಗೆ ಬುದ್ಧಿ ಕೊಡ್ಬೇಕಂತೆ. ಈ ಮಕ್ಕಕ್ಕೆ ನನಗೊಂದು ಸಂತಾನ ಫಲ ಕೊಡೋಕೆ ಆಗ್ಲಿಲ್ಲ. ನನಗೆ ಸಿಕ್ಕುತ್ತೋ ನಾನು ಪ್ರಾಯವನ್ನು ಕೊಡ್ತೀನಿ ಕಣ. ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹ್ಮ್. ಆದ್ರೆ ಈ ಸಂತಾನ ಫಲ ತರದಲೇ ಬಂದ್ರೆ ಹ್ಮ್. ಕೊಕೊಕೋಲ ಬೆಕ್ಸಿ ಕುಡಿದ್ಬಿಟ್ಟು ನಾನು ಪ್ರಾಣ ಸಹಿತ ಬ್ಯಾಡ ಕಣ ಸಾಯಿ ಬೇಡ ಕಣ. ನಾನೊಬ್ಬ ನೀನು ಒಬ್ಬ ಕಣ. ನೀನು ಒಬ್ಬ ಎಂಟ ಕಣ. ಆ ಭಗವಂತ ಎಲ್ಲಾನು ಕೊಟ್ಟ. ಹಾ, ಜಗದ ನೋಡ್ ಮತ್ತೆ. ಈ ಬಳೆ ಕೊಟ್ಟ. ಹಾ. ಆ ರಘುವಣ್ಣ ನನಗೆ ಈ ಒಡವೆಲ್ಲ ಮಾಡಿಸ್ಕೊಟ್ಟ. ಒವ್ವೆ, ಹೋಗೋಣ. ಜಗದಮ್ಮ ನನಗೆ ಈ ಒಡವೆ ಆಭರಣ ಎಲ್ಲ ಕೊಟ್ಲು. ನೋಡ್ರಿ ಮತ್ತೆ ನನಗೊಂದು ಹೆಂಗ್ ಹೇಳ್ತಾರೆ? ಎಲ್ಲ ಕೊಡ್ಲಿಲ್ಲ. ಹಾ? ಇಂತ ಮೂದೇವಿ ಕಟ್ಕೊಂಡು ನನಗೆ ಏನು ಸಿಗ್ಲಿಲ್ಲ. ನನಗೆ ಸಿಕ್ಕುತ್ತು ಇಲ್ವೋ ನಾನು ಪ್ರಯತ್ನ ಕೊಡ್ತೀನಿ ಕಣೆ. ನಾನು ಓದ್ಲಕ್ಕ ಬಿಟ್ಬಿಟ್ಟಿನ ಆತಾಳ ಪಾತಾಳ ಕೂತಾಳ ಕೈಯಾಗ ತರಗಾಲೆ ತೊಂದೆ ತತ್ತೀನಿ ಕಣೆ. ಅದಕ್ಕೆ ಸುಮ್ಮನೆ ನಾಲ್ಕು ನಿಮ್ಗೆ ಯಾಕೆ ಚಿಂತೆ? ನನ್ ಗಂಟ ಅಂದ್ರೆ ಸಾಮಾನ್ಯದನ ಸುಮ್ನೆ ಹಂಗೆ ಹೇಳ್ಕೊಂಡು ಯಾಕಂದ್ರೆ ನಗಡ್ಬಿಡಿ ಎನ್ನುವುದು ಬುದ್ಧಿ ಗಿಟ್ಟಿ ತಯಾರು ಮಾಡಿ ಬೇಡ. ಕೊಟ್ಟಿರಿ. ರಗಣ್ಣ ಮನೇಲಿ 2 ರೊಟ್ಟಿ ಹಾಕ ಬಂದಿದೆ. ಅದೇ ಎರಡು ಹೊಟ್ಟೆ ಸಾಕ. ಸಾಕು ಕಣ್ರಿ. ಅಯ್ಯೋ ಆ ಸಾಮಾನ್ಯ ಮೇಲೆ ಹೇಳಿದ್ದು ಕೊಡ್ತೀನಿ ಅಂತ ಅವ್ರು ಇನ್ನೂ ಆಗಿ ತೊಗೊಳ್ಳುವಲ್ಲ. ನೀರ್ ಬಿಡಕ್ ಹೋಗ್ಬೇಕಂತೆ. ನೀರ್ ಬಿಡಕ್ ಹೋಗಿಲ್ಲ ಅಂತ. ಕುಡಿವಂತೆ ಬಾ ಕುಡಿವಂತೆ. ಅಯ್ಯೋ ಏನ್ ಬಿಡೋದು ಏನ್ ಕಥ ಕಣ ಕಾಣ ಕ್ಯಾರೆಲ್ಲ ಬೋಟ್ಟು ಬಾಬುಕೆರೆ ನೀರೇನು ನಮ್ಮ ಭೂಯ. ಅದೇ ರೀ ಹಳ್ಳಿ ಜನ ಗಂಡಸ್ರೆಲ್ಲ ನಾನು ಹೋದ್ರೆ ಓಡುದೆಲ್ಲ ಓಡು ನಿಲ್ಲುದೆಲ್ಲ ನಿಲ್ಲುತ್ತೇರಿ. ನೋಡೆ ಮತ್ತೆ ಯಾವ್ದೇ ಅದು ನಿಲ್ಲುತ್ತೆ ಅಂತಂದ್ರೆ ಹೆಂಗ್ ನಿಲ್ಲುತ್ತೆ ಅದು? ಅದೇ ರೀ ಹಿಂಗ್ ಹೋಗಿ ಹಿಂಗ್ ಬಿಟ್ಟಿದ್ರೆ ಹಿಂಗೆ ಹಿಂಗೆ ನಿಂತ್ಕೊಂಡ್ಬಿಡುತ್ತೆ ಹಂಗ. ಬಾರಿ ನಿಮ್ಗೆ
ಯಾರ ಬೇಕೆ ನೋಡ್ರೆ ಮುಟ್ಟಿರ್ಕೆ ಆಗೋಗುತ್ತಂತೆ. ನಿಮ್ಗೆ ಯಾರ ಬೇಕೆ ನೋಡಿ ಕೆಂಪ್ ಬಟನ್ ಮೆಟ್ಟಿದ್ರೆ ಯಾ. ಬಾವಿ ನಿಲ್ಲುತ್ತೆ ಅಂತ. ಹಂಗ ನಾನು ಏನು ನೀವೇನು ತಪ್ಪು ತಿಳ್ಕೊಬಿಟ್ಟಿರ. ನನ್ನ ಹೆಂಡ್ರು ಸಾಮಾನ್ಯದಲ್ಲ. ಓ ಬರೋಲ್ಲ. ಅವ ಅಕ್ಕೊಂದು ಕಣ್ ದೃಷ್ಟಿ ಬಿಟ್ಬಿಟ್ಟೈತೆ. ಬಿಟ್ಬಿಟ್ಟು ಆರತಿ ತೆಗಿತೀನಿ. ಎತ್ರಿ ಏನೇ ಎತ್ರಿ ಏನೇ ಕಾಲ್ ಇಟ್ಕೊಂಡು ನಾನು ಈ ಮಾತು ಹೇಳಕತ್ರೆ ಬೇನೆ ಕಾಲ ಅಂತಾನ ಏನನ್ನ ಯಾರು ತಿಳ್ಕೊಂಡಿ ನಾನು ಎತ್ತೆ ಎತ್ತೆ ಅಂತ ಏನಂತ ಆತನ ಆತನ ಒಂದ್ ಕಡ್ಡಿ ಶಾರದಕ್ಕೊಂದು, ಒಂದ್ ಕಡ್ಡಿ ವಸಂತಕ್ಕೊಂದು, ಒಂದ್ ಕಡ್ಡಿ ರಾಧಕ್ಕೊಂದು. ಆಸ್ರ ದೂಸ್ರ ಅದೇ ಮುಗಿದಕ್ಕ ಎಲ್ಲಲೇ ಹಾದಿ ಕಣ್ಣು, ಬೀದಿ ಕಣ್ಣು, ಹಳ್ಳೆಳ್ಳರ ಕಣ್ಣು, ದಾರಿಲಿ ಹೋಗ ಬರೋರ್ ಕಣ್ಣು, ಕಲ್ಸಿಂದ ಗುಲ್ಸಿಂದರ್ ಕಣ್ಣು. ಪಕ್ಕ ಪಕ್ಕನೇ ಇದೆ ಬೆಳ್ಸಿಂದ ಕಲ್ಸಿಂದ ಗುಲ್ಸಿಂದ. ನಮ್ದೇ ಸಿಂದರಿ ನಿಮ್ದೇ ಸಿಂದ ಅದೇ ಸಿಂದ. ಅದೇ ಸಿಂದ ಅದೇ ಸಿಂದ. ಅದೇ ಸಿಂದ ಯಾಸಿಂದ ಅದೇ ಸಿಂದ ಪಟ್ 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 ಜಸ್ಟ್ ಮರ್ಗಯ್ಯ. ಬರೋಣ ನಾನು ಆ ಜಗದಂಬೆ ಒಳ್ಳೇದ್ ಮಾಡ್ಲಿ. ಮಂಗತಿ ಮಾಡ್ಬೇಡ ಮಾಡ್ದೇನ್ರಿ. ಓತಂಗ ದಾಡಾರ್ದ ಸಿಕ್ಬೇಕು. ಆಯ್ತು ರೀ. ಹೋಗಕ್ಕೆ ಓದ್ತೀನಿ ಕೈ ಹಾಕ್ತಾನೆ ಸಿಗುತ್ತೆ. ಯಾಕಂದ್ರೆ ಅಲ್ಲಕಂಡ್ ಹೋಗೋದ್ ಓದ್ತೀನಿ. ಒಂದಕ್ಕೆ ಹಂಗ ಹೋಗೋಣ. ನೀವ್ ಯಾರಾಗಿದ್ರೆ ನಿಮ್ಗೆ ಒಂದು ಕೈ ಹತ್ತಿರ ತಂದು ನಿಮ್ಗೊಂದು ತಂದು ಕೊಡ್ತೀನಿ. ಬೇಡ ಬಿಡ್ರಕ್ಕ. ಹೋಗೋದ್ ಓದ್ತೀನಿ. 2 ರೊಟ್ಟಿ ಕೊಟ್ಟಾರೆ ಕೂತ್ಕೊಂಡ್ ತಿನ್ಬಿಟ್ಟು ನಿಮ್ಗೂ ಯಾರ್ಯಾರ ಸಂತಾನ ಫಲ ಬೇಕು ಅಂತ ಕೈ ಐತೆ. ಅಯ್ಯೋ ಮೂದೇವಿ, 2 ರೊಟ್ಟಿ ನನಗೊಂದು, ಇನ್ನೊಂದ್ ಫಲ ಇದನ್ ಯಾರು ಇಟ್ಕೊಂಡಿದೀಯ ಮೂದೇವಿ? ಓದ್ಮಕ ಎಡಕೆ ಬಾಲ್ಕ ಮೇಯದ್ ಹೊರಗಡೆ ಹೋಗ್ಮಕ ಎಡಕೆ ಬಾಲ್ಕ ಮೇಯದ್ ಬೇಕು ಬರೋಸ ಅಲ್ಲಿ ಮೇಯ್ತೀನಿ ಕಣ ನಾನು. ಸರಿ ಆಯ್ತು. ಬರ್ತೀರಾ? ಬಿಟ್ಟು ಹೋಗೋದ ಯಾಕ ತಾರ್ಯಾಕ ಇವೇ ಯಾಕ ಬರೋಣ ನೋಡತ್ತಿ ಕಣ. ಈ ಮೂದೇವಿ ಬೇಗ ಹೋಗಿ ನಾನು ರಗಣ್ಣ ಬಾವಿ ನೀರ್ ಬಿಡಕ್ ಹೋಗ್ಬೇಕು. ಬರ್ತೀರಾ ರೀ? ಬಾಯ್ ಸರಿ ಎವ್ವೆ ತಾಡಿಯ ಮುಸ್ಪಟ್ ತಾಡಿಯ ಎವ್ವೆ ತಾಡಿ ಎವ್ವೆ ನಾಯ ಚಂಗೈತ್ ನಾಯತ್ತು ಅವ್ವೆ ಬರ್ತೀನಿ ಕಣ. ಇದೇ ನಾಗಲೋಕದ ಮಾರ್ಗ. ಈ ನದಿಯನ್ನು ಮುಳುಗಿ ಮುಂದೆ ಹೋಗಬೇಕು. ಪ್ರಭು ನಾನು ಹಂಗೇ ಬೀಳಲಿ ಪ್ರಭು. ನಾನು ಯಾವತ್ತೂ ನೀರಿಬೇಕು ಅಭ್ಯಾಸವಿಲ್ಲ ಪ್ರಭು. ವಿದೂಷಕ ಪ್ರಭು ಹೆದರಬೇಡ, ನಾನಿದೆ. ನಾನು ನಿನ್ನನ್ನು ಕರೆದುಕೊಂಡು ಹೋಗುವೆನು. ಪ್ರಭು ಪ್ರಭು ಹೆಜ್ಜೆ ಹೆಜ್ಜೆಗೂ ಹಾವುಗಳು ಪ್ರಭು. ಪ್ರಭು ಬಹಳ ಬಲವಾಗುತ್ತಿದೆ ಪ್ರಭು. ವಿದೂಷಕ ಪ್ರಭು ಹೆದರಬೇಡ, ನಡೆ ಹೋಗು. ಇಲ್ಲೇ ಹೋಗುವುದು. ಪ್ರಭು ವಿದೂಷಕ ಬಹಳ ಭಯವಾಗುತ್ತಿದೆ ಪ್ರಭು. ಭಯಪಡಬೇಡ ವಿದೂಷಕ. ಹೆಜ್ಜೆ ಹೆಜ್ಜೆಗೂ ಹಾವುಗಳು. ಬಹಳ ಭಯವಾಗುತ್ತಿದೆ. ವಿದೂಷಕ ಹೆದರಬೇಡ, ನಾನಿರುವಲ್ಲಿ ನಿನಗೆ ಹೆದರಿಕೆ ಏನಕ್ಕೆ? ಈ ದೃಶ್ಯವನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಹೌದು. ಇಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋಣ. ಆಗಲು ಹಾಗೆಯೇ ಒಂಟಿಯಾಗಿರುವಳು. ನೀವು ಹೆದರಬೇಡ, ಆಕೆಯನ್ನು ತಿಳಿಸಿಕೊಳ್ಳುವೆನು. ಹೆದರಬೇಡ, ನೀನು ಸ್ವಲ್ಪ ಮರೆಯಾಗಿರು.
ತೆಗೆದುಕೊಂಡು ಬರೋಣ ಬಾರೆ. ನಾನು ಅದು ಅಲ್ಲಿ ಕಾಣುವ ಬಾಡದ ಸುಮಗಳನ್ನು ಕೊಯ್ದುಕೊಂಡು ಬರುವೆನು. ನೀನು ಬಾರೆ ಮಧುರಿಕೆ. ನಾನು ನಂದನವನದಲ್ಲಿ ನಾಗಪುಷ್ಪಗಳನ್ನು ತೆಗೆದುಕೊಂಡು ಬರುವೆನು. ಸರಿ, ಎಲ್ಲಿಗಾದರೂ ಹೋಗಿ ಸದ್ಯ ನಾಗರಾಣಿಯ ಪೂಜಾ ವೇಳೆಗೆ ಪುಷ್ಪಗಳನ್ನು ತಂದರಾಯಿತು. ಈ ಗಾಜಿನ ಕಂಬಗಳು, ಈ ಬಂಗಾರದ ಬಾಗಿಲು, ಈ ಅಮೃತ ಶಿಲೆಯಲ್ಲಿ ಕೆತ್ತಿದ ಹಾವುಗಳು, ಚಿತ್ರ ಕಲೆಗಳು, ಈ ತಂಪಾದ ಗಾಳಿ, ಸ್ವರ್ಗ ಸುಖವೇ ಸಿಕ್ಕಿದಂತಾಯಿತು. ಈ ಸಮಯದಲ್ಲಿ ಒಂದು ಹೆಣ್ಣು ಸಿಕ್ಕಿದ್ರೆ ಎಂತ ಬದುಕಿದ. ಯಾರು ನೀನು? ನೀನಾ ನಾನೇ. ಯಾರು ನೀನು? ಬೋಲ್ ಚೆನ್ನಾಗಿದೆ ಯವ್ವೇ. ಅದೆಂದ ಮುಡಿ ತಗೊಂಡೆ ಸಣ್ಣಕ್ಕಿದೆಯಲ್ಲ. ಚಂದ ಹಂಗಿರ್ಲಿ. ನಿನ್ನ ನೋಡ್ತಾ ಇದ್ರೆ ಹೆಂಗೆ ಹಾಕಿದ್ದೆ ಕಳಿಸಿಲ್ಲ ಯವ್ವೇ. ದೇವಲೋಕದಿಂದ ಬಂದೆ ನಾನು. ಇಲ್ಲಿಗೆ ಹೆಂಗ್ ಬಂದೆ? ಹೇಗ್ ಬಂದೆ? ದೇವಲೋಕದ ಮನುಷ್ಯ ಅಂದ ಮೇಲೆ ಹೆಂಗ್ ಬಂದೆ ಅಂತೀಯ ಅಲ್ವಾ? ಮಾಯಾದಿಂದ ಬಂದೆ. ಇದು ನಾಗಲೋಕ ಅಲ್ವಾ?
ಹೌದು, ಇದು ನಾಗಲೋಕನೆ. ಇಲ್ಲಿ ಒಂದು ಗಂಡು ನಣವು ಸಿಡಿಯುವಂತಿಲ್ಲ. ಏನಾಗ್ತೀಯ ಗೊತ್ತಾ? ನಾನೇನು ನೊಣಹಲ್ಲ, ದೇವಲೋಕದ ಮನುಷ್ಯ. ಅದು ಸರಿ, ನಾನು ಏನಾಗ್ತೀನಿ? ಹೋಗ್ತೀಯಾ? ಈಗ ನಿನ್ ಅಮ್ಮ ಇಲ್ಲಿರ್ಬಾರ ಓಡ್ಬಿಟ್ಟೇನೆ. ಹಾಗಾದ್ರೆ ನನ್ನ ಹಾವು ಮಾಡ್ಬಿಟ್ಟಿಯಾ? ನನ್ನ ಹೆಂಡತಿ ಗತಿ ಚಿನ್ನ. ಯವ್ವೇ, ಇಂಥ ಪುಣ್ಯ ಯಾರ್ಯಾರ ಸಿಗುತ್ತ ನೋಡ. ಯವ್ವೇ, ಎಂತ ಪುಣ್ಯ ನಂದು. ನಿಮ್ಗೆ ಯಾರ ಸಿಗುತ್ತ ನೋಡ. ಇರೋರ್ ಇಬ್ರೊಳಗೆ ಅವನೇ ಮೇಂಟೈನ್ ಮಾಡಕ್ ಹಾಕಲ್ಲ. ಅದೇ ಬಾಬರ್ಕೆರೆ ನೀರೇನು ಮಗ್ ಗುಯ್ಯಾಕ. ಯವ್ವೇ, ಸತ್ಯವಾಗ್ಲು ನಿಜವಾಗ್ಲು ನಾನು ಹೆಂಡತಿ ಆಗ್ತೀನಿ. ನೀನ್ ನಾನು ಏನಂಗೆ ಕೇಳಿದ್ರೆ ಸತ್ಯವಾಗ್ಲೂ ನಾನು ಹೆಂಡತಿ ಆಗ್ತೀನಿ. ಅಯ್ಯೋ ಭಗವಂತ, ಎಂತ ಪುಣ್ಯನ ನಂದು ನೋಡ್ರೆ. ಎಣ್ಣೆ ಇಲ್ಲ ನನ್ನ ಮನಸಂತೆ, ನನ್ನ ಕಣ್ತೊಂಬ ಮನೆಗೊಂಡೆ ಇಂತಹ ಸೊಗಸು ಸೌಂದರ್ಯಗಳು ನಿಮ್ಮ ಲೋಕದಲ್ಲಿ ಉಂಟು. ಅದಕ್ಕಿಂತ ಅತಿಶಯವಾದ ಬಯಕೆಗಳನ್ನು ಪೂರ್ಣಗೊಳಿಸು. ಮತ್ತೆ ಅದೇನು ಹೇಳು, ನಾನು ಪೂರ್ಣಗೊಳಿಸುವೆನು. ಸತ್ಯವಾಗ್ಲ ನಾ ಸತ್ಯ ಹಂಗಿರ್ಲಿ, ಅದೇನು ಹೇಳು, ನಾನು ಪೂರ್ಣಗೊಳಿಸುವೆನು. ನಿಮ್ಮ ಲೋಕದಲ್ಲಿ ಸಂತಾನ ಫಲ ಇದೆ, ನಿಜವೇ? ಹೌದು, ಇದೆ, ನಿಜ.
ಆ ಫಲವನ್ನು ಆ ನಿಮ್ಮ ನಾಗರಾಣಿಯನ್ನು ನೋಡಬೇಕು ಎಂಬ ಬಯಕೆಗಳನ್ನು ಪೂರ್ಣಗೊಳಿಸು. ಮತ್ತೆ ಅದು ಅಷ್ಟು ಸುಲಭವಾಗಿ ನಿಮ್ಮಂತವರಿಗೆ ಗೋಚರವಾಗುವಂತಿಲ್ಲ. ಅದನ್ನು ಬಿಟ್ಟು ಬೇರೆ ಏನಾದ್ರೂ ಅಲ್ಲಲ್ಲ, ಈಗ ತಾನೇ ಹೇಳಿದೆ ನಮ್ಮ ಲೋಕದಲ್ಲೂ ಧರ್ಮವಿದೆ, ಸತ್ಯವಿದೆ, ಅದು ಇದೆ, ಹೀಗೆ ಇದೆ ಅಂತ. ಇಷ್ಟೇ ತಾನೇ ನಿಮ್ಮ ಲೋಕದ ಧರ್ಮ. ಹಾಗೇನು ನಾನು ಹೇಳ್ದಂತೆ ನೀನ್ ಕೇಳಿದ್ರೆ ಸಂತಾನ ಫಲ ಇರೋ ಜಾಗ ನಾಗರಾಣಿಯನ್ನು ತೋರಿಸಿ. ಸತ್ಯವಾಗ್ಲ ಈಗ ಏನ್ ಮಾಡ್ಬೇಕು ಕೇಳ. ಮತ್ತೆ ನೀನು ನನ್ನಂತೆ ಒಂದು ಹೆಣ್ಸಾಗ್ಬೇಕು. ಗಂಡ್ರತ್ತಲ್ಲಿ ಹೋದಂತೂ ಪ್ರಾಣಕ್ಕೆ ಅಪಾಯ. ಆ ಬೈಬೇಕನ ಅಪಾಯ ಬೇಡ ಕಣೆ. ನಿನ್ನಂತ ಒಂದ್ ಹುಡುಗಿ 5 ಕ್ಲಾಸ್ ಇರೋದು ಬೆಳ್ ಹುಡುಗಿ ಮಾಡ್ಬಿಡು. ಹೋಯ್ಬಿಡೋಣ ಹೋಗೋಣ ಬಾ. ಬಂದ್ಬಿಡಿ ಹೋಯ್ಬಿಟ್ಟು ಗೊತ್ತಿದ್ದಾರೆ ಎಲ್ಲ ಕೂತಾರೆ. ಎಂತ ಸುಮಕೋಮಲವಾದ ನಾದ, ಏನೀ ಸೌಂದರ್ಯ! ಈ ಯೌವನದ ಸೊಬಗು ಕಾಮನನ್ನೇ ಅಣಗಿಸುವಂತಿರುವುದಲ್ಲ. ಏನೀ ಶಬ್ದ? ಅದು ಯಾವುದೋ ಗಂಡಸಿನ ಧ್ವನಿ ಅಂತಿರೋದಲ್ಲ. ನನ್ನ ಲೋಕದಲ್ಲಿ
ನಾನೊಬ್ಬ ದೇವತಾ ಮನುಷ್ಯ. ಕಾಣುವುದಿಲ್ಲವೇ? ನಾಗಲೋಕದ ಗಂಧರ್ವ ಸ್ತ್ರೀಯರಿಗೆ ಸ್ವಲ್ಪ ದೃಷ್ಟಿ ಕಡಿಮೆ ಅಂತ ಕಾಣುತ್ತೆ. ಸಾಕು ನಿನ್ನ ದುರಹಂಕಾರದ ಮಾತುಗಳು. ಯಾರು ನೀನು? ಇಲ್ಲಿಗೆ ಹೇಗೆ ಬಂದೆ? ಹೇಗೆ ಬಂದೆ? ನಾಗಲೋಕವನ್ನು ನೋಡಬೇಕೆಂಬ ಇಚ್ಛೆ ಆಯಿತು, ಬಂದು ಬಿಟ್ಟೆ. ನೋಡಿದ್ದಾಯಿತು, ಹೊರಡುವೆನು. ನಿನ್ನಿಂದ ಅಷ್ಟು ಸುಲಭವಾಗಿ ಹೋಗಲು ಸಾಧ್ಯವಿಲ್ಲ. ಇನ್ನೇಗೆ ಹೋಗಬೇಕು? ನಾನು ಕೊಡುವ ಚಿತ್ರ ಹಿಂಸೆಯನ್ನು ಅನುಭವಿಸಿ ಹೋಗಬೇಕು. ಅಯ್ಯೋ ಅಯ್ಯೋ, ಈ ನಿನ್ನ ಲೋಕದಲ್ಲಿ ಧರ್ಮ, ದಯೆ, ದಾಕ್ಷಾಣ್ಯಗಳೇ ಇಲ್ಲದ ಕಡುಕರ ಲೋಕವೇನು? ಛೀ ಛೀ, ನನ್ನ ಲೋಕದ ಒಂದು ತೃಣ ಮಾತ್ರವಷ್ಟು ಶಾಂತಿಯೂ ಇಲ್ಲಿಲ್ಲವಲ್ಲ. ಛೇ, ಈ ಲೋಕದಲ್ಲಿ ಕರ್ಮವನ್ನು ಆರ್ಜಿಸಿದ ಈ ಪಾಪದ ಪರಿಹಾರವನ್ನು ನಾನು ಹೇಗೆ ಕಳೆದುಕೊಳ್ಳಲಿ? ಪ್ರಿಯ, ಹೀಗೆ ಈಗೇನು? ಹೌದು ಪ್ರಿಯ. ಇದೇನು ನಿನ್ನ ಮೋಕ್ಷದ ಶಿಕ್ಷೆ? ಹೌದು, ಪರಪುರುಷರನ್ನು ಪರೀಕ್ಷಿಸದೆ ಹೇಗೆ ತಾನೇ ನಂಬಲು ಸಾಧ್ಯ? ನಾನು ಕೇಳಿ ಅಪರಾಧವೇ? ಛೇ ಛೇ, ಅಪರಾಧವೇನಿಲ್ಲ. ಆದರೆ ಈ ಪ್ರೀತಿಯು ಕ್ಷಣಿಕ್ಷಾಂತ ಅಥವಾ ಪರಿಪೂರ್ಣವಾದದ್ದು. ನಮ್ಮ ಲೋಕದಲ್ಲಿ ನಂಬಿದರಾಯ್ತು. ಸುಳ್ಳು, ಮೋಸ, ವಂಚನೆ ಹೆಸರೇ ಇಲ್ಲ. ಪ್ರಿಯೆ, ಈ ನಿಮ್ಮ ಮಧುರಗಾನದಿಂದ ನನ್ನ ಮನಸ್ಸು ವಿಸ್ಮಯಗೊಂಡಿತು. ಬನ್ನಿ, ಒಂದು ಸಾರಿ ನನ್ನನ್ನು ಆಲಂಗಿಸಿ ನನ್ನ ಕನಸನ್ನು ಪೂರ್ಣಗೊಳಿಸಿ. ಆಗಲಿ, ಹಾಗೆ ಆಗಲಿ.
ಜಾಗವನ್ನು ಪತ್ತೆ ಮಾಡಿದ್ದೇನೆ. ಬನ್ನಿ, ಉಪಾಯ ತೆಗೆದುಕೊಂಡು ಹೋಗೋಣ ಬನ್ನಿ. ಪ್ರಭು, ಏನದು ಸಮಾಚಾರ? ಪ್ರಭು, ಸಂತಾನ ಫಲ ಇರೋ ಜಾಗವನ್ನು ಪತ್ತೆ ಮಾಡಿದ್ದೇನೆ. ಬನ್ನಿ, ತೆಗೆದುಕೊಂಡು ಹೋಗೋಣ. ಪ್ರಭು, ನಡಿ, ಆ ಜಾಗವನ್ನು ತೋರಿಸಿ. ಯಾರು ಕಂಡರೆ ಅನರ್ಥವಾಗಿತ್ತು. ನಡಿ. ಪ್ರಭು, ಸುತ್ತಲೂ ಹಾವುಗಳು. ಹಾವುಗಳ ಪುಂಗಿ ಊರುವೆನದು ಉಪಾಯವನ್ನು ನೀವು ಬನ್ನಿ. ಆಗಲಿ, ಜಾಗ್ರತೆ. ಬನ್ನಿ ಬನ್ನಿ ಬನ್ನಿ. ಯಾರಾದರೂ ಕಂಡರೆ ಅನರ್ಥವಾದಿತ್ತು. ನಡಿ, ಬನ್ನಿ, ಉಪಾಯವಾಗಿ ತೆಗೆದುಕೊಂಡು ಹೋಗೋಣ ಬನ್ನಿ. ಇಲ್ಲಿ ಬಂದಿದ್ದ ರಾಜಕುಮಾರರು ಸಂತಾನ ಫಲವನ್ನು ಅಪಹರಿಸಿಕೊಂಡು ಹೋಗಿದ್ದಾರೆ. ಏನಂದ್ರೆ ಇಲ್ಲಿ ಬಂದಿದ್ದ ರಾಜಕುಮಾರರು ಸಂತಾನ ಫಲವನ್ನು ಅಪಹರಿಸಿಕೊಂಡು ಹೋಗಿದ್ದಾರೆ. ಕೆಲ ತುಚ್ಛ ಮಾನವ, ನಿಮ್ಮಲ್ಲೂ ಈ ಮೋಸ ಉಂಟೆ. ಈ ಮೋಸವು ಮೊದಲೇ ತಿಳಿದಿದ್ದರೆ ನಿಮ್ಮನ್ನು ಒಂದು ಹೆಜ್ಜೆ ಮುಂದಿಡಲು ಕಾರ್ ಕೊಡಗದ ವಿಷದಿಂದ ನಿಮ್ಮನ್ನು ನಾಶಗೊಳಿಸುತ್ತಿದ್ದನಲ್ಲ. ಛೀ ಮೂರ್ಖರೇ, ಹಾಳಾಗಿ ಹೋಗಿ. ನೀವು ತೆಗೆದುಕೊಂಡು ಹೋದಂತಹ ಸಂತಾನ ಫಲದಿಂದ ಹುಟ್ಟಿದ ಮಗುವು ತಂದೆಯ ಮುಖವನ್ನು ಕಾಣದಂತಾಗಲಿ. ಅಲ್ಲದೆ ಆ ಮಗುವಿಗೂ ನನ್ನಂತ ಒಂದು ಹೆಣ್ಣಿನಿಂದಲೇ ಹತನಾಗಲಿ. ಇದೇ ಈ ನಾಗರಾಣಿಯ ಶಾಪ.